ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪೋಕ್ಸೋ ಕಾಯಿದೆ ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಮಂಗಳೂರಿನ ಯುವ ವಕೀಲರಾದ ಜೀವನ್ ಎಎಂ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪೋಕ್ಸೋ ಕಾಯಿದೆ ಎಂದ್ರೇನು ಮತ್ತು ಪೋಕ್ಸೋ ಕಾಯಿದೆಯ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ವಿಷಯವನ್ನು ತಿಳಿಸಲಿದ್ದಾರೆ ಯುವ ವಕೀಲರಾದ ಜೀವನ್ ಎಎಂ ಅವರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಸರ್, ಮೊದಲನೇದಾಗಿ ಪೋಕ್ಸೋ ಕಾಯ್ದೆ ಎಂದರೇನು ಅಂತ ಹೇಳಿ. ನೋಡಿ, ಈ ಪೋಕ್ಸೋ ಕಾಯ್ದೆ ಅಂದರೆ ಈ ಮಕ್ಕಳನ್ನು ಸೆಕ್ಷುವಲ್ ಅಸಾಲ್ಟ್ ಅಥವಾ ಸೆಕ್ಷುವಲ್ ಹರಾಸ್ಮೆಂಟಿಂದ ಕಾಪಾಡಲಿಕ್ಕೆ ಬಂದಂತಹ ಒಂದು ಕಾನೂನು. ಅದರ ಡೆಫಿನಿಷನ್ ಹೇಳ್ತದೆ, ಅದರ ಅಬ್ರಿವೇಷನ್ ಫಾರ್ಮ್ ಏನು ಹೇಳ್ತದೆ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಒಫೆನ್ಸಸ್ ಆ್ಯಕ್ಟ್ ಅಂತ. ಈ ಆ್ಯಕ್ಟ್ 2012ರಲ್ಲಿ ಜಾರಿಗೆ ಬರ್ತದೆ. ಜಾರಿಗೆ ಬರುವ ಮುಂಚೆ ಮಕ್ಕಳಿಗೆ ಪ್ರೊಟೆಕ್ಷನ್ ಇರಲಿಲ್ವಾ ಅಂತ ಹೇಳಿದರೆ ಹೆಣ್ಣು ಮಕ್ಕಳಿಗಿತ್ತು. ಅದು IPCಯಲ್ಲಿ ರೂಲ್ ಆಗ್ತಿತ್ತು. ನಮ್ಮ ಭಾರತೀಯ ದಂಡ ಸಂಹಿತೆ ಏನಿದೆ ಅದರಲ್ಲಿ ರೂಲ್ ಆಗ್ತಿತ್ತು. ಆದರೆ ಮಕ್ಕಳಿಗೆ ಖಾಲಿ ಹುಡುಗಿಯರಿಗೆ ಮಾತ್ರವ ಪ್ರೊಟೆಕ್ಷನ್, ಹುಡುಗರಿಗಿಲ್ವಾ ಅನ್ನೋ ಪ್ರಶ್ನೆಗೆ ಬರುವಾಗ ಹುಡುಗರು ಕೂಡ ಮೈನರ್ ಎಷ್ಟೋ ಸರಿ ಸಫರ್ ಆಗ್ತಾರೆ. ಅಂಥ ವಿಷಯದಲ್ಲಿ ಅವರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವರಿಗೆ ಒಂದು ಪರಿಹಾರ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ಪೋಕ್ಸೋ ಅನ್ನುವಂಥ ಕಾಯ್ದೆ ಜಾರಿಗೆ ಬರ್ತದೆ. ಸರ್, ಈಗ ಪೋಕ್ಸೋ ಕಾಯ್ದೆ ಬಗ್ಗೆ ತಾವು ವಿಷಯಗಳನ್ನು ತಿಳಿಸಿದ್ರಿ ಸರ್. ಸೊ ಅದರ ಮುಖ್ಯ ಉದ್ದೇಶಗಳು ಆಯಿತು. ಹಾಗಾದರೆ ಅದರ ಪ್ರಮುಖ ಪರಿಕಲ್ಪನೆಗಳು ಹೇಗೆ ಬೆಳೆಯಿತು ಅಂತೇಳಿ. ಮುಂಚೆ ಇದ್ದ ನಾನು ಹೇಳಿದಾಗೆ ಈ IPCಯಲ್ಲಿ ಏನು ಅಂತ ಹೇಳಿದರೆ ಈ 354 ಆಗಿರ್ಬೋದು ಅಥವಾ ಕೆಲವು ಸೆಕ್ಷನ್ಸ್ ರೇಪ್ ಆಗಿರ್ಬೋದು, ಅದೆಲ್ಲ ಹುಡುಗಿಯರಿಗೆ ಸಂಬಂಧಪಟ್ಟಾಗೆ ಇದ್ದದ್ದು. ಹುಡುಗಿಯರನ್ನು ಸಂರಕ್ಷಿಸುವಲ್ಲಿ ಅದು ಒಳ್ಳೆಯ ಕಾನೂನೇ. ಆದರೆ ಮಕ್ಕಳು ಅಂತ ಬರುವಾಗ ಈ ಮೈನರ್ಸಿಗೆ ಅವರ ಮೆಂಟಾಲಿಟಿಯೇ ಬೇರೆ ಇರ್ತದೆ. ಅವರಿಗೆ ಹೊರಗಿನ ಪ್ರಪಂಚಕ್ಕೆ ವಿಷಯವನ್ನು ಹೇಳಿಕೊಡುವಂತಹ ಅಷ್ಟು ಸಾಮರ್ಥ್ಯದಲ್ಲಿರುವುದಿಲ್ಲ. ಅಂಥ ಸಮಯದಲ್ಲಿ ಮಕ್ಕಳಿಗೆ ಪೂರಕವಾಗಿ ಯಾವುದಾದ್ರೂ ಕಾನೂನು ಬೇಕು, ಮಕ್ಕಳಿಗೆ ಹೆಲ್ಪ್ ಆಗುವಂತಹ ಕಾನೂನು ಬೇಕು ಅನ್ನೋ ಉದ್ದೇಶದಲ್ಲಿ ಪೋಕ್ಸೋವನ್ನು ಜಾರಿಗೆ ತಂದಿರ್ತಾರೆ. ಸರ್, ಈಗ ಪೋಕ್ಸೋ ಕಾಯ್ದೆಯ ಪ್ರಕ್ರಿಯೆಗಳು ಹೇಗೆ ಅಂದರೆ ಒಂದು ಪ್ರಕರಣಗಳನ್ನು ದಾಖಲೆ ಮಾಡುವ ಮೊದಲು ಮತ್ತು ಅದರ ನಂತರದ ಪ್ರಕ್ರಿಯೆಗಳು ಹೇಗೆ ಅಂತೇಳಿ. ನೋಡಿ, ಯಾವುದೇ ಒಂದು ಮಕ್ಕಳಿಗೆ ನಾನು ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋದಿಲ್ಲ, ಯಾಕಂದರೆ ಕಾನೂನು ಇರುವಂಥದ್ದು ಜೆಂಡರ್ ನ್ಯೂಟ್ರಲ್ ಆಗಿ. ಯಾವುದೇ ಒಂದು ಮಕ್ಕಳಿಗೆ ಈ ಕಾಯ್ದೆ ಅಡಿಯಲ್ಲಿ ಬರುವಂತಹ ಯಾವುದೇ ಸಮಸ್ಯೆ ಆದಂತಲ್ಲಿ ಆ ಮಕ್ಕಳು ಅವರು ಅದನ್ನು ರೈಟಿಂಗಲ್ಲಿ ಬರೆದು ಕೊಡಬೇಕು ಅನ್ನೋಂಥ ಏನಿಲ್ಲ. ತಾನು ಹೋಗಿ ತಿಳಿಸಿದರೆ ಸಾಕು, ಅಥವಾ ಅಂಥದ್ದು ಯಾವುದಾದ್ರೂ ಸಮಸ್ಯೆ ಒಂದು ಮಗುವಿಗೆ ಆಗಿದೆ ಅಂಥೇಳಿ ಯಾರಾದರೂ ಬೇರೆ ಅವರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದರೆ ಆ ಪೊಲೀಸ್ನವರೇ ಆ ಮಗು ಇರುವಂಥ ಪ್ಲೇಸಿಗೆ ವಿದೌಟ್ ಯೂನಿಫಾರ್ಮ್ ಬಂದು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡುವಂಥ ಪ್ರೊವಿಷನ್ ಒಂದು. ಆ ಪ್ರೊವಿಷನ್ನ ಮೇಲೆ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿದ ನಂತರ ಅದರಲ್ಲಿ FIR ಆಗಿ ಮುಂದೆ ಏನು ಪ್ರೊಸೀಜರ್ಸ್, ಅವನನ್ನು ಯಾರು ಆರೋಪಿ ಇರ್ತಾರೆ ಅವರನ್ನು ಅರೆಸ್ಟ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಕೋರ್ಟ್ ಪ್ರಕ್ರಿಯೆಗಳು. ಕೋರ್ಟಲ್ಲಿ ಕೂಡ ಹಾಗೆ ಒಂದು ಹೆಣ್ಣು ಮಗು ಆಗಿದ್ದರೆ ಆ ಮಗುವನ್ನು ಹಲವಾರು ಬಾರಿ ಕೋರ್ಟಿಗೆ ಕರೆಸುವಾಗಿಲ್ಲ. ಏನು ಇತಿಮಿತಿಯಲ್ಲಿ ಎಷ್ಟು ಸರಿ ಬೇಕು ಪ್ರಕ್ರಿಯೆಗೆ ಅಷ್ಟೇ ಸರಿ, 1 ಅಥವಾ 2 ಸರಿ ಕರೆಸಿ ಅವಳ ಸ್ಟೇಟ್ಮೆಂಟನ್ನು ಅಥವಾ ಅವನ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ತದನಂತರದಲ್ಲಿ ಈವನ್ ಪೊಲೀಸ್ನವರು ಕೂಡ ಅಷ್ಟೇ ಸ್ಟೇಟ್ಮೆಂಟ್ ತಗೊಳ್ಳುವಾಗ ಮಗುವಿಗೆ ಹೆದರಿಕೆ ಆಗಬಾರ್ದು, ಮಗುವಿಗೆ ಪೂರಕವಾಗಿ ಮಗು ಎಲ್ಲಿ ಹೇಳ್ತದೋ ಅಲ್ಲಿ ಹೋಗಿ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡುವಂಥದ್ದು, ಮತ್ತು ಮಗುವಿನ ಐಡೆಂಟಿಟಿಯನ್ನು ಎಲ್ಲಿ ಕೂಡ ಬಿಟ್ಟು ಕೊಡದೇ ಇರುವಂಥದ್ದು. ಈವನ್ ಕೋರ್ಟಲ್ಲಿ ಕೂಡ ಅಷ್ಟೇ, ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಮಾಡುವಾಗ ಸ್ಟೇಟ್ಮೆಂಟ್ ಅಂತ ಹೇಳಿದರೆ 2 ಬರ್ತದೆ. ಒಂದು 164 ಸ್ಟೇಟ್ಮೆಂಟ್, ಅದು ಜಡ್ಜ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡುವಂಥದ್ದು ವಿಕ್ಟಿಮ್ ಹೋಗಿಬಿಟ್ಟು. ಇನ್ನೊಂದು ಎವಿಡೆನ್ಸ್ ಸಮಯದಲ್ಲಿ ನಾನು ಡಿಪೋಸ್ ಮಾಡುವಂಥದ್ದು, ನನಗೇನು ಸಮಸ್ಯೆ ಆಗಿದೆ ಅಂತ. ಈ ಎವಿಡೆನ್ಸ್ ಸಮಯದಲ್ಲಿ ಡಿಪೋಸ್ ಮಾಡುವಂಥ ಸಂದರ್ಭದಲ್ಲಿ ಅಕ್ಯೂಸ್ಡ್ ಆರೋಪಿ ಏನಿರ್ತಾನೆ ಮತ್ತು ಈ ವಿಕ್ಟಿಮ್ ಅವರಿಬ್ಬರಿಗೂ ಕಾಣದ ಹಾಗೆ ಒಂದು ಪರದೆಯನ್ನು ಅಳವಡಿಸುವಂಥದ್ದಾಗಿರ್ಬೋದು, ಮತ್ತು ಇನ್ ಕ್ಯಾಮರಾ ಪ್ರೊಸೀಡಿಂಗಲ್ಲಿ ಟ್ರಯಲ್ ಆಗಿರುವಂಥದ್ದು. ಈ ಥರದ್ದು ಹಲವಾರು ಮಕ್ಕಳಿಗೆ ಪೂರಕವಾಗಿರುವಂತಹ ಒಂದು ವ್ಯವಸ್ಥೆ ಈ ಕಾನೂನಿನಲ್ಲಿದೆ. ಸರ್, ಈಗ ಪೋಕ್ಸೋ ಕಾಯ್ದೆ ಅಂತ ಹೇಳಿದರೆ ಕೇವಲ ದೈಹಿಕ ದೌರ್ಜನ್ಯಗಳು ಮಾತ್ರ ಒಳಪಡ್ತದ? ಅದರ ನಂತರವೂ ಕೂಡ ವಿಸ್ತಾರಗಳು ಹೇಗೆ?
ಅಂದರೆ ಒಂದು ಪೋಕ್ಸೋ ಕಾಯ್ದೆ ಅಂತ ಹೇಳಿದಾಗ ಎಲ್ಲರ ಗಮನಕ್ಕೆ ಬರುವುದು ಏನಾದರೂ ದೈಹಿಕವಾದಂಥ ಏನಾದರೂ ದೌರ್ಜನ್ಯಗಳಾದರೆ ಮಾತ್ರ ಅಂತೇಳಿ. ಆದರೆ ಜನಸಾಮಾನ್ಯರಿಗೆ ಇದರ ಅರಿವುಗಳು ಇಲ್ಲ. ಯಾವೆಲ್ಲ ವಿಚಾರಗಳು ಪೋಕ್ಸೋ ಕಾಯ್ದೆಯಲ್ಲಿ ಒಳಪಡ್ತದೆ ಅಂತೇಳಿ. ಈ ಪೋಕ್ಸೋ ಅಂತ ಹೇಳಿದರೆ ಅದು ಖಾಲಿ ದೈಹಿಕ ಅಂತ ಹೇಳಿದರೆ ತಪ್ಪಾಗ್ತದೆ. ಈವನ್ ನಾನೊಂದು ಮಗುವಿನ ಮುಂದೆ ಒಂದು ರಾಂಗ್ ಬ್ಯಾಡ್ ಗೆಸ್ಚರ್ ಮಾಡುವಂಥದ್ದು ಕೂಡ ಪೋಕ್ಸೋದಲ್ಲಿ ಬರ್ತದೆ. ಆ ಮಗು ಅದನ್ನು ನೋಡಿದರೆ ಅದು ಆ ಥರ ಆಗಬೇಕು ಅಂತಾದರೆ ನಾನು ಈಗ ಆ ಅಕ್ಯೂಸ್ಡ್ ಆರೋಪಿ ಏನಿರ್ತಾನೆ ಅವನಿಗೆ ಆ ಸೆಕ್ಷುವಲ್ ಇಂಟೆನ್ಷನ್ ಪ್ರಾಮುಖ್ಯ ಆಗ್ತದೆ. ನಾನು ಒಂದು ಸೆಕ್ಷುವಲ್ ಇಂಟೆನ್ಷನಲ್ಲಿ ಆ ಮಗುವಿಗೆ ಒಂದು ಗೆಸ್ಚರ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಆ ಮಗುವನ್ನೊಂದು ವಿಚಿತ್ರವಾಗಿ ಕರೆಯುವಂಥದ್ದಾಗಿರ್ಬೋದು. ಆ ಥರ ಎಲ್ಲ ಮಾಡಿದರೂ ಕೂಡ ಈ ಪೋಕ್ಸೋ ಕಾಯ್ದೆ ಅಟ್ರಾಕ್ಟ್ ಆಗ್ತದೆ. ಖಾಲಿ ದೈಹಿಕ ಮಾತ್ರ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಒಂದು ಹೆಣ್ಣು ಅಥವಾ ಗಂಡು ಮಗುವಿಗೆ ಅಸಭ್ಯವಾದ ರೀತಿಯ ವರ್ತನೆಗಳಿರ್ಬೋದು ಅಥವಾ ಅಸಭ್ಯವಾದಂಥ ನೋಟಗಳು ಕೂಡ ಈ ಪೋಕ್ಸೋ ಕಾಯ್ದೆಗೆ ಒಳಪಡ್ತದೆ. ಹೌದೌದು, ಈ ಕಾನೂನು ಸ್ಪೆಸಿಫಿಕ್ ಆಗಿ ಹೇಳ್ತದೆ ಸೆಕ್ಷುವಲ್ ಇಂಟೆಂಟಲ್ಲಿ ಯಾವುದೇ ಆ್ಯಕ್ಟನ್ನು ಮಾಡಿದರೂ ಕೂಡ ಈ ಕಾನೂನಿನಲ್ಲಿ ಶಿಕ್ಷೆಗೆ ಒಳಪಡ್ತಾರೆ ಅಂತ ಈ ಕಾನೂನು ಕ್ಲಿಯರ್ ಆಗಿ ಹೇಳ್ತದೆ. ಸರ್, ಈಗ ಪೋಕ್ಸೋ ಕಾಯ್ದೆಗೆ ಒಬ್ಬ ವ್ಯಕ್ತಿ ದೌರ್ಜನ್ಯ ಮಾಡಿದಾನೆ ಅಂತ ಹೇಳಿದಾಗ ಅವನಿಗಿರುವಂತಹ ಶಿಕ್ಷೆಗಳು ಮತ್ತು ದಂಡಗಳ ಪ್ರಮಾಣಗಳು ಹೇಗೆ ಅಂತೇಳಿ ನೋಡಿ. ಈ ಪೋಕ್ಸೋದಲ್ಲಿ ಒಟ್ಟು ಒಂದು 5 ಥರದಲ್ಲಿ ವಿಂಗಡಣೆ ಮಾಡಿದ್ದಾರೆ ಈ ಅಫೆನ್ಸಸ್ಸನ್ನು. ಅದರಲ್ಲಿ ಒಂದು ಪೆನಿಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಅಂತೇಳಿ, ಮತ್ತೊಂದು ಅಗ್ರವೇಟೆಡ್ ಪೆನಿಟ್ರೇಟಿವ್ ಅಸಾಲ್ಟ್ ಅಂತೇಳಿ, ಮತ್ತೊಂದು ಸೆಕ್ಷುವಲ್ ಅಸಾಲ್ಟ್, ಮತ್ತೊಂದು ಅಗ್ರವೇಟೆಡ್ ಸೆಕ್ಷುವಲ್ ಅಸಾಲ್ಟ್, ಮತ್ತೊಂದು ಸೆಕ್ಷುವಲ್ ಹರಾಸ್ಮೆಂಟ್ ಮತ್ತು ಪೋರ್ನೋಗ್ರಫಿ. ಈ ಥರ ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಕೇಸಸಲ್ಲಿ ಬೇರೆ ಬೇರೆ ಥರದ ಶಿಕ್ಷೆಗಳನ್ನು ಒಳಪಡಿಸ್ತಾರೆ. ಅದರಲ್ಲಿ ಈ ಪೆನಿಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳಿದರೆ ಯಾವುದೇ ವ್ಯಕ್ತಿ ಮತ್ತೊಂದು ಮಗುವಿನ ಯಾವುದೇ ಮಗು ಗಂಡು ಅಥವಾ ಹೆಣ್ಣು ಅವರೊಂದಿಗೆ ಯಾವುದಾದ್ರೂ ರೀತಿಯಲ್ಲಿ ದೈಹಿಕ ಸಂಪರ್ಕಕ್ಕೆ ಬಂದರೆ, ಅಂದರೆ ಪೆನಿಟ್ರೇಟಿವ್ ಆಗಿ ದೈಹಿಕ ಸಂಪರ್ಕಕ್ಕೆ ಬಂದರೆ ಆವಾಗ ಈ ಪೆನಿಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಅನ್ನೋದು ಜಾರಿಗೆ ಬರ್ತದೆ, ಅಂದರೆ ಅವರಿಗೆ ಅಪ್ಲೈ ಆಗ್ತದೆ. ಅದರಲ್ಲಿ 10 ವರ್ಷ ಮಿನಿಮಮ್ ಪನಿಷ್ಮೆಂಟ್ ಇದೆ. ಇನ್ನು ಅಗ್ರವೇಟೆಡ್ ಫಾರ್ಮ್ ಅಂತ ಹೇಳಿದರೆ, ಅಗ್ರವೇಟೆಡ್ ಫಾರ್ಮಲ್ಲಿ ನಿಮಗೆ ನೇಚರ್ ಆಫ್ ದ ಅಕ್ಯೂಸ್ಡ್, ಅಂದರೆ ಅವನು ಯಾವುದಾದ್ರೂ ಅಧಿಕಾರದಲ್ಲಿರುವಂಥವರಾಗಿರ್ಬೋದು, ಅಥವಾ ತಂದೆ ತಾಯಿ ಆಗಿರ್ಬೋದು, ಅಥವಾ ಒಂದು ವಿಕ್ಟಿಮ್ ಅಂದರೆ ಆ ಮಗು ತುಂಬ ನಂಬಿರುವಂತಹ ಪರ್ಸನ್ಸ್ ಆಗಿರ್ಬೋದು, ಅಂಥವ್ರು ಏನಾದರೂ ಮಾಡಿದರೆ ಅದು ಅಗ್ರವೇಟೆಡ್ ಫಾರ್ಮಲ್ಲಿ ಬರ್ತದೆ. ಇನ್ನೂ ಅಗ್ರವೇಟೆಡ್ ಫಾರ್ಮ್ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಮಾಡಿದ್ದಾನೆ, ಆ ಮಗುವಿಗೆ ಎಷ್ಟು ಹಾರ್ಮ್ ಆಗಿದೆ, ಮಗುವಿನ ಮೆಂಟಲ್ ಸ್ಟೆಬಿಲಿಟಿ ಎಲ್ಲಿವರೆಗೆ ಬಂದಿದೆ ಅಂಥದ್ದನ್ನೆಲ್ಲ ನೋಡಿದರೆ ಅದು ಕೂಡ ಅಗ್ರವೇಟೆಡ್ ಫಾರ್ಮಿಗೆ ಬರ್ತದೆ. ಈ ಥರದ್ದೆಲ್ಲ ಶಿಕ್ಷೆಗೆ ಬಂದರೆ ಇದಕ್ಕೆ 20 ವರ್ಷ ಮಿನಿಮಮ್ ಅಪ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಇದೆ. ಲೈಫ್ ಇಂಪ್ರಿಸನ್ಮೆಂಟಲ್ಲಿಯೂ ಅಪ್ ಟು ನ್ಯಾಚುರಲ್ ಲೈಫ್, ಅಂದರೆ ಲೈಫ್ ಇಂಪ್ರಿಸನ್ಮೆಂಟಲ್ಲಿ 2 ಇದೆ, ಒಂದು 14 ವರ್ಷ, ಮತ್ತೊಂದು ಜೀವಿತಾವಧಿ. ಆ ಜೀವಿತಾವಧಿ ಶಿಕ್ಷೆಯನ್ನು ಕೂಡ ಇದರಲ್ಲಿ ಕೊಡಬಹುದಂತ ಸಾಧ್ಯತೆ ಇದೆ. ಈವನ್ ಮಂಗಳೂರಲ್ಲಿ ಕೂಡ ಈ ವಿಷಯದಲ್ಲಿ ರೀಸೆಂಟಾಗಿ ಒಂದು ಆಗಿತ್ತು, ನಮ್ಮ ಒಮಂಜೂರು ಕೇಸ್. ಒಮಂಜೂರಲ್ಲಿ ಒಂದು 8 ವರ್ಷದ ಮಗುವನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡಿದಂಥ ಕೇಸ್. ಅದರಲ್ಲಿ ಗಲ್ಲು ಶಿಕ್ಷೆ ಇಲ್ಲಿ ಆಗಿದೆ. ಅಪ್ ಟು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಪೋಕ್ಸೋ ಆ್ಯಕ್ಟಲ್ಲಿ ಬರ್ತದೆ. ಇನ್ನು ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳಿದರೆ ಅದರಲ್ಲಿ ಪೆನಿಟ್ರೇಷನ್ ಬರೋದಿಲ್ಲ. ನೀವು ಒಂದು ಸೆಕ್ಷುವಲ್ ಇಂಟೆಂಟಲ್ಲಿ ಮಗುವನ್ನು ಮುಟ್ಟುವಂಥದ್ದಾಗಿರ್ಬೋದು, ಅಥವಾ ಮಗುವಿನ ಪ್ರೈವೇಟ್ ಪಾರ್ಟನ್ನು ಮುಟ್ಟುವಂಥದ್ದಾಗಿರ್ಬೋದು, ಅಥವಾ ಮಗುವನ್ನು ಬೆತ್ತಲೆ ಮಾಡಿ ಪಬ್ಲಿಕ್ಕಲ್ಲಿ ಹೋಗಿಸುವಂಥದ್ದಾಗಿರ್ಬೋದು, ಇದೆಲ್ಲ ಸೆಕ್ಷುವಲ್ ಹರಾಸ್ಮೆಂಟಲ್ಲಿ ಬರ್ತದೆ. ಇದಕ್ಕೆ ಮಿನಿಮಮ್ 5 ವರ್ಷದಿಂದ 7 ವರ್ಷದವರೆಗೆ ಪನಿಷ್ಮೆಂಟ್ಸ್ ಉಂಟು. ಇನ್ನು ಪೋರ್ನೋಗ್ರಫಿ ಎಲ್ಲ ಮಾಡಿದ್ದಂತ ಹೇಳಿದರೆ ಅದಕ್ಕೆ ಕೂಡ 5 ವರ್ಷ. ಈವನ್ ಪೋರ್ನೋಗ್ರಫಿಯಲ್ಲಿ ಮಗುವಿನ ಪೋರ್ನ್ ವಿಡಿಯೋವನ್ನು ಮಾಡೋದಾಗಿರ್ಬೋದು, ಅಥವಾ ಮಗುವನ್ನು ಪೋರ್ನೋಗ್ರಫಿಗೆ ಬಳಸಿಕೊಳ್ಳುವುದಂಥದ್ದು ಆಗಿರ್ಬೋದು, ಅಥವಾ ಮಗುವಿನ ಪೋರ್ನ್ ವಿಡಿಯೋ ನನ್ನ ಫೋನಲ್ಲಿ ಇರುವಂಥದ್ದಾಗಿರ್ಬೋದು, ಅಥವಾ ಶೇರ್ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ಕೂಡ ಬರ್ತದೆ. ಈ ಎಲ್ಲದಕ್ಕೂ ಕೂಡ 5 ವರ್ಷದಷ್ಟು ಪನಿಷ್ಮೆಂಟ್ ಇದೆ. ಸರ್, ಈಗ ಪೋಕ್ಸೋ ಕಾಯ್ದೆ ಅಂತ ಹೇಳಿದಾಗ ಹೆಚ್ಚಾಗಿ ನಮ್ಮ ಜನಸಾಮಾನ್ಯರಲ್ಲಿ ಏನಿದೆ ಅಂತೇಳಿದರೆ ಅದು ಹೆಣ್ಣು ಮಕ್ಕಳಿಗೆ ಒಳಪಡ್ತದೆ ಅಂತೇಳಿ. ಆದರೆ ಎಲ್ಲೊಂದು ಕಡೆಯಲ್ಲಿ ಗಂಡು ಮಕ್ಕಳಿಗೂ ಕೂಡ ದೌರ್ಜನ್ಯಗಳಾಗ್ತಾ ಇದೆ. ಆದರೆ ಎಲ್ಲೊಂದು ಕಡೆಗೆ ಧ್ವನಿಗಳಿಲ್ಲ, ಅದು ಕೇಳಿಸಿಕೊಳ್ಳಿಕ್ಕೂ ಕೂಡ ಜನರು ತಯಾರಿಲ್ಲ. ಆದರೆ ಈಗಿನ ಕೆಲವೊಂದು ಕಡೆಗಳಲ್ಲಿ ಪ್ರಕರಣಗಳು ದಾಖಲಾಗ್ತದೆ. ಆದರೆ ಎಲ್ಲೊಂದು ಕಡೆಗೆ ಗಂಡು ಮಕ್ಕಳ ಮೇಲೂ ಕೂಡ ದೌರ್ಜನ್ಯಕ್ಕೆ ಒಳಪಡ್ತದೆ. ಈ ವಿಚಾರಗಳು ಕೂಡ ಪೋಕ್ಸೋ ಕಾಯ್ದೆಯಲ್ಲಿ ಒಳಪಡ್ತದ. ಈಗ ಹೇಳಿದ ಹಾಗೆ ಹೆಣ್ಣು ಮಕ್ಕಳಿಗೆ ಮೇಲೆ ದೌರ್ಜನ್ಯ ಮಾಡಿದಾಗ ಯಾವೆಲ್ಲ ಶಿಕ್ಷೆಗಳು ದಂಡಗಳಿದೆಯಾ, ಅದು ಗಂಡು ಮಕ್ಕಳ ಮೇಲೂ ಕೂಡ ದೌರ್ಜನ್ಯಗಳಾದಾಗ ಅಷ್ಟೇ ಪ್ರಮಾಣದ ಶಿಕ್ಷೆ ಮತ್ತು ದಂಡಗಳಿದೆಯಾ ಅಂತೇಳಿ. ಹೌದು, ಇದು ಒಳ್ಳೆ ಪ್ರಶ್ನೆ. ನಿಜವಾಗಿ ನನಗೆ ಕೂಡ ಪೋಕ್ಸೋ ವಿಷಯದಲ್ಲಿ ಬಂದಾಗ ನಾನು ಕೂಡ ಮೊದಲು ನನಗೂ ಪ್ರಶ್ನೆ ಬಂದು ಇದೇ ಪ್ರಶ್ನೆ, ಗಂಡು ಮಕ್ಕಳಿಗೆ ಹಾಗಾದರೆ ಯಾವುದು ಕಾನೂನು ಅಂತ. ಅದಕ್ಕೆ ಪೋಕ್ಸೋ ಕ್ಲಿಯರ್ ಆಗಿ ಫಸ್ಟಿಗೆ ಹೇಳ್ತದೆ. ಪೋಕ್ಸೋದಲ್ಲಿ ಡೆಫಿನಿಷನ್ ಇರುವಂಥದ್ದು ಚಿಲ್ಡ್ರನ್ ಅಂತ ಹೇಳಿಬಿಟ್ಟು. ಚಿಲ್ಡ್ರನ್ ಅಂತ ಹೇಳಿದರೆ ಗಂಡು ಮತ್ತು ಹೆಣ್ಣು, ಅದರಲ್ಲಿ ಲಿಂಗಭೇದ ಇಲ್ಲ.
ಈ ಪೋಕ್ಸೋ ಆ್ಯಕ್ಟಲ್ಲಿ. ಸೊ ಯಾವ ರೀತಿ ಹೆಣ್ಣು ಮಕ್ಕಳು ವಿಕ್ಟಿಮ್ ಆದಾಗ ಏನು ಈ ಕಾನೂನು ಒಳಪಡುತ್ತೋ ಅದೇ ರೀತಿಯಲ್ಲಿ ಗಂಡು ಮಕ್ಕಳಿಗೆ ಕೂಡ ಈ ಕಾನೂನು ಅಪ್ಲೈ ಆಗುತ್ತೆ. ಯಾವುದೇ ರೀತಿಯಲ್ಲಿ ಇದರಲ್ಲಿ ಭೇದ ಭಾವ ಇಲ್ಲ. ಈವನ್ ಗಂಡು ಮಗು ಅದರಲ್ಲಿ ವಿಕ್ಟಿಮ್ ಆಗಿದ್ದರೆ ಹೆಣ್ಣು ಮಗುವಿಗೆ ಯಾವ ರೀತಿಯಲ್ಲಿ ಏನು ಕಾಂಪೆನ್ಸೇಷನ್ ಸಿಗ್ತದೋ ಅದೇ ರೀತಿಯಲ್ಲಿ ಗಂಡು ಮಗುವಿಗೆ ಸಿಗ್ತದೆ. ಸೊ ಗಂಡು ಮತ್ತು ಹೆಣ್ಣಿನ ಭೇದ ಭಾವ ಈ ಕಾನೂನಲ್ಲಿ ಇಲ್ಲ. ಸರ್, ಈಗ ಎಲ್ಲೊಂದು ಕಡೆಯಲ್ಲಿ ನಮ್ಮ ಈಗಿನ ಪೋಷಕರು ತಮ್ಮ ಮಕ್ಕಳನ್ನು ಕೆಲವೊಂದು ಶಾಲೆಗೆ ಕಳಿಸುವಂಥ ಸಮಯದಲ್ಲಿ ಕೆಲವೊಂದು ಖಾಸಗಿ ವಾಹನಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಅದು ಅವರವರಿಗೆ ಆರ್ಥಿಕತೆಯ ಅಗತ್ಯಗಳನ್ನು ನೋಡಿ ಹೌದು, ಆ ಸಮಯದಲ್ಲಿ ಆ ಒಂದು ಟ್ಯಾಕ್ಸಿಯಲ್ಲಿರ್ಬೋದು ಅಥವಾ ಒಂದು ರಿಕ್ಷಾದಲ್ಲಿ ಹೆಚ್ಚು ಮಕ್ಕಳನ್ನು ತುಂಬಿಸಿಕೊಂಡಿರ್ಬೋದು. ಆಗ ಆ ಡ್ರೈವರ್ನಾದವನು ಒಂದು ಹೆಣ್ಣು ಮಗಳನ್ನು, ಚಿಕ್ಕ ಮಗುವನ್ನು ತನ್ನ ತೊಡೆ ಹತ್ರನೂ ಕೂರಿಸ್ಕೊಳ್ಳುವಂಥದ್ದು ಎಷ್ಟೋ ಪ್ರಕರಣಗಳು ನಾವು ನೋಡ್ತಾ ಇದ್ದೇವೆ ಸರ್. ಇಂಥದ್ದನ್ನು ಎಲ್ಲೊಂದು ಕಡೆ ಅಂಕಲ್ ಅಥವಾ ಆ ರೀತಿಯ ಕಾನ್ಸೆಪ್ಟ್ಗಳು ಬಹಳ ಹಿಂದಿನ ಕಾಲದಲ್ಲಿತ್ತು. ಈಗ ಆ ಒಂದು ಬಾಂಧವ್ಯಗಳು ಸ್ವಲ್ಪ ಎಲ್ಲ ಕಡೆ ಕೂಡ ಏನು ಲಾಭದಾಯಕವಾಗಿ ಹೋಗ್ತಾ ಇದೆ. ಈ ಸಮಯದಲ್ಲಿ ಪೋಷಕರು ಬಹಳ ಮುಖ್ಯವಾಗಿ ಶಾಲೆಗೆ ಕಳಿಸುವಂತಹ ಪೋಷಕರು, ತಮ್ಮ ಅಂತಹ ಟ್ಯಾಕ್ಸಿಗಳಲ್ಲಿ ಕಳಿಸುವಂಥ ಪೋಷಕರು ಮಕ್ಕಳ ವಿಚಾರದಲ್ಲಿ ಏನೆಲ್ಲ ಗಮನಗಳನ್ನು ಇಟ್ಕೊಳ್ಬೇಕು ಸರ್? ನೋಡಿ, ಈ ಮಕ್ಕಳ ವಿಚಾರದಲ್ಲಿ ಬಂದರೆ ಒಂದು ಲೆಕ್ಕಕ್ಕಿಂತ ಜಾಸ್ತಿ ಮಕ್ಕಳನ್ನು ಟ್ಯಾಕ್ಸಿಯಲ್ಲಿ ಹಾಕುವುದೇ ಕಾನೂನು ಬಾಹಿರ. ಪೋಷಕರು ಮೊದಲು ಮನದಟ್ಟು ಮಾಡಿಕೊಳ್ಬೇಕು. ಏನಂತ ಹೇಳಿದರೆ, ನಾನು ನನ್ನ ಮಗಳನ್ನು ಅಥವಾ ಮಗನನ್ನು ಎಷ್ಟು ಸೇಫಾಗಿ ನಾನು ಶಾಲೆಗೆ ಕಳಿಸ್ತೇನೆ. ಮತ್ತು ನಾನು ಮೊದಲೇ ಹೇಳಿದೆ, ಈಗ ಡ್ರೈವರ್ ತೊಡೆ ಮೇಲೆ ಕೂರಿಸಿಕೊಳ್ಳುವಂಥದ್ದು, ಆ ವಿಷಯಕ್ಕೆಲ್ಲ ಬಂದರೆ ಈ ಪೋಕ್ಸೋ ಆ್ಯಕ್ಟಲ್ಲಿ ಮೇಯ್ನ್ ಬರುವಂಥದ್ದು ಇಂಟೆನ್ಷನ್. ನನಗೆ ಸೆಕ್ಷುವಲ್ ಇಂಟೆನ್ಷನ್ ಇದ್ದು ಆ ಮಗುವನ್ನು ಕೂರಿಸಿಕೊಂಡಿದ್ದಾನಾ ಅಥವಾ ಜಾಗ ಇಲ್ಲ ಆ ವಿಷಯದಲ್ಲಿ ಕೂರಿಸಿಕೊಂಡಿದ್ದಾನಾ, ಆ ಪ್ರಶ್ನೆ ಬರ್ತದೆ. ಈ ರೀತಿ ಒಟ್ಟು ಒಂದು ಗಾಡಿಯಲ್ಲಿ ತುಂಬ ಹಾಕಿಸಿಕೊಂಡು ತೊಡೆಯಲ್ಲಿ ಕೂರಿಸಿಕೊಂಡು ಈ ರೀತಿ ಹೋಗುವಂಥದ್ದು ಕಾನೂನು ಬಾಹಿರವೇ. ಯಾಕಂತ ಹೇಳಿದರೆ ಅದು ಕಾನೂನಲ್ಲೇ ತಪ್ಪು, ಲೆಕ್ಕಕ್ಕಿಂತ ಜಾಸ್ತಿ ಹಾಕುವಂಥದ್ದು. ಸೊ ನಾನು ಪೋಷಕರಿಗೆ ಹೇಳುವುದೇನಂತ ಹೇಳಿದರೆ, ನಿಮ್ಮ ಮಕ್ಕಳನ್ನು ನೀವು ಎಷ್ಟು ಸೇಫಾಗಿ ಶಾಲೆಗೆ ಕಳಿಸ್ತೀರೋ ಅಷ್ಟೇ ಒಳ್ಳೆಯದು. ಮತ್ತು ಶಾಲೆಯಲ್ಲಿ ಕೂಡ ಈ ಪೋಕ್ಸೋ ಆ್ಯಕ್ಟಿನ ಬಗ್ಗೆ ಆದಷ್ಟು ಜಾಗೃತಿ ಮೂಡಿಸಬೇಕು. ಮತ್ತು ಆದಷ್ಟು ಡ್ರೈವರ್ಸಿಗಾಗಿರ್ಬೋದು ಅಥವಾ ಟೀಚರ್ಸಿಗಾಗಿರ್ಬೋದು ಮಕ್ಕಳನ್ನು ಯಾವ ರೀತಿಯಲ್ಲಿ ಕೇರ್ ಮಾಡಬೇಕು. ಹೆಚ್ಚಿನ ಸಮಯದಲ್ಲಿ ಮಿಸ್ಯೂಸ್ ಆಗ್ತದೆ ಈ ವಿಷಯದಲ್ಲಿ. ಈವನ್ ಒಂದು ಟೀಚರ್ ಮಗುವಿನೊಟ್ಟಿಗೆ ಏನಾದರೂ ಒಂದು ಬೈದರೆ ಅದು ಕೂಡ ಈ ಟರ್ನ್ ಆಗುವಂಥ ಸಾಧ್ಯತೆ ತುಂಬ ಇದೆ, ನಾವು ನೋಡಿದ್ದೇವೆ ಈ ವಿಷಯದಲ್ಲಿ. ಅದರಿಂದ ಈ ಪೋಕ್ಸೋ ಅನ್ನೋ ವಿಷಯದಲ್ಲಿ ಆದಷ್ಟು ಜಾಗೃತಿ ಆಗಿರೋದು ಒಳ್ಳೆಯದು. ಸರ್, ಈಗ ನೀವು ಹೇಳಿದಷ್ಟೇ ಎಷ್ಟೋ ಪ್ರಕರಣಗಳು ಪೋಕ್ಸೋ ಪ್ರಕರಣಗಳೇ ನಿಜವಾದ ಪೋಕ್ಸೋ ಕೇಸ್ಗಳಿಗೆ ಆಗಿರುವುದಿಲ್ಲ ಅಂತೇಳಿ. ಅಂದರೆ ಎಲ್ಲೊಂದು ಕಡೆಯಲ್ಲಿ ಪೋಕ್ಸೋ ಕಾಯಿದೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಒಂದಿಷ್ಟು ಮನಸ್ಸುಗಳು ನಮ್ಮಲ್ಲಿ ಇರ್ಬೋದು. ಅಥವಾ ಆ ಪ್ರಕರಣಗಳನ್ನು ಕೊನೆಗೆ ಏನೂ ಇಲ್ಲ ಇದ್ದರೆ ಅವರ ಪೋಕ್ಸೋ ಕಾಯ್ದೆಯಲ್ಲಿ ಒಳಪಡಿಸಿ ಆ ಮೂಲಕ ಆ ವ್ಯಕ್ತಿತ್ವವನ್ನು ಹಾಳು ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಈ ಸಮಯದಲ್ಲಿ ಅಂದರೆ ಸುಳ್ಳು ಕೇಸ್ಗಳನ್ನು ದಾಖಲಿಸುವವರಿಗೆ ಈ ಒಂದು ಕಾನೂನಿನಡಿಯಲ್ಲಿ ಏನಾದರೂ ಶಿಕ್ಷೆ ಮತ್ತು ದಂಡಗಳಿದೆಯಾ ಅಂತೇಳಿ? ಹೌದು, ಸುಳ್ಳು ಪ್ರಕರಣ ಅಂತ ದಾಖಲಾದರೆ ಖಂಡಿತವಾಗಿ ಈ ಆ್ಯಕ್ಟಲ್ಲಿ ಶಿಕ್ಷೆನೂ ಇದೆ, ದಂಡನೂ ಇದೆ. ಆದರೆ ಮೊದಲಿಗೆ ನಾವು ಈ ಸುಳ್ಳು ಅಂತ ಹೇಳಲಿಕ್ಕೆ ಸಹ ಆಗೋದಿಲ್ಲ. ಒಂದು ಕಂಪ್ಲೇಂಟ್ ಅಂತ ಬರುವಾಗ ಪೋಕ್ಸೋದಲ್ಲಿ ಕ್ಲಿಯರಾಗಿ ಏನು ಅಂತ ಹೇಳ್ತದೆ ಅಂತ ಹೇಳಿದರೆ, ಒಬ್ಬನ ಮೇಲೆ ಆರೋಪ ಬಂದರೆ ಅವನನ್ನು ನಾವು ಇನ್ನೋಸೆಂಟ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಬೇರೆ ಕೇಸಲ್ಲಿ ಹೇಗೆ ಅಂತ ಹೇಳಿದರೆ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಅಂತ ಉಂಟು. ಆದರೆ ಇದರಲ್ಲಿ ಹಾಗೆ ಇಲ್ಲ. ಮೊದಲಿಗೆ ಅವನನ್ನು ಆರೋಪಿಯ ಸ್ಥಾನದಲ್ಲಿ ಕೂರಿಸಿ ಅವನಿಗೆ ಏನು ಬೇಕು, FIR ಆಗಿರ್ಬೋದು, ಅವನನ್ನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡುವಂಥದ್ದಾಗಿರ್ಬೋದು, ಅದೆಲ್ಲ ಮಾಡ್ತಾರೆ. ತದನಂತರದಲ್ಲಿ ಈ ಜಡ್ಜ್ಮೆಂಟ್ ಬರುವಾಗ ಏನಾಗ್ತದೆ ಅಂತ ಹೇಳಿದರೆ, ಹೆಚ್ಚಿನ ಸಂದರ್ಭದಲ್ಲಿ ಅವನು ತಪ್ಪಿತಸ್ಥ ಅಲ್ಲ ಅಂತ ಬರೋದಕ್ಕಿಂತ ಹೆಚ್ಚಾಗಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆ ಆಗಿದೆ ಅಂತ ಬರ್ತದೆ. ಆ ಸಮಯದಲ್ಲಿ ಸುಳ್ಳು ಕೇಸ್ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಸಾಕ್ಷ್ಯಾಧಾರಗಳ ಕೊರತೆಯಿಂದ, ಕೇಸ್ ಆಗಿದೆ ಇಲ್ಲೋ ಗೊತ್ತಿಲ್ಲ, ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆ ಆಗಿದೆ ಅಂತ ಬರ್ತದೆ. ನಮಗೆ ಕರೆಕ್ಟಾಗಿ ಅದು ಸುಳ್ಳು ಕೇಸ್ ಅಂತಲೇ ಗೊತ್ತಾದರೆ ಖಂಡಿತವಾಗಿ ಇದರಲ್ಲಿ ಶಿಕ್ಷೆ ಇದೆ, ಶಿಕ್ಷೆನೂ ಇದೆ, ದಂಡನೂ ಇದೆ. ಮತ್ತು ಇನ್ನೊಂದು ವಿಷಯ ಇದರಲ್ಲಿ ಹೇಳಲೇಬೇಕು ಅಂತ ಏನು ಹೇಳಿದರೆ, ಪೋಕ್ಸೋ ಇರುವಂಥದ್ದು 18 ವರ್ಷಕ್ಕೆ, 18 ವರ್ಷದ ಒಳಗಿನ ಗಂಡು ಅಥವಾ ಹೆಣ್ಣು ಮಕ್ಕಳಿಗೆ ಅಪ್ಲೈ ಆಗುವಂಥದ್ದು ಪೋಕ್ಸೋ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಏನಂತ ಹೇಳಿದರೆ 16 ವರ್ಷ ಅಂತ ಹೇಳುವಾಗ ಅವರಿಗೆ ಸೆಕ್ಷುವಲ್ ಮೆಚ್ಯೂರಿಟಿ ಬರ್ತದೆ, ಈ ಪ್ರಪೋಸಲ್ ಉಂಟು. 16 ವರ್ಷದ ನಂತರ ಸೆಕ್ಷುವಲ್ ಮೆಚ್ಯೂರಿಟಿ ಬರುವಾಗ ಎಷ್ಟೋ ಹುಡುಗಿಯರು ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪಿಗೆ ಹೋಗ್ತಾರೆ, ಲವ್ ಅಲ್ಲಿ ಇರ್ತಾರೆ. ಈ ಮೊಮೆಂಟಲ್ಲಿ ಮನೆಯವರಿಗೆ ಗೊತ್ತಾಗುವಾಗ ಅವರ ಜಾತಿ ಬೇರೆ ಆಗಿರ್ಬೋದು ಅಥವಾ ಅವರಿಗೆ ಇಷ್ಟ ಇಲ್ಲದಿರ್ಬೋದು. ಅಂಥ ಸಂದರ್ಭದಲ್ಲಿ ಮನೆಯವರು ಪೋಕ್ಸೋವನ್ನು ದಾಖಲಿಸುವ ಸಾಧ್ಯತೆ ಹೆಚ್ಚಿದೆ. ಈಗಿನ ಹೆಚ್ಚಿನ ಕೇಸುಗಳು ಆ ಥರದಲ್ಲಿ ಆಗ್ತಾಯಿದೆ. ನಾವು ನೋಡುವಂಥ ಪ್ರಕರಣಗಳು ಅದೇ ಥರದಲ್ಲಿ ಇದೆ. ಇದನ್ನು ಆ ರೀತಿಯಲ್ಲಿ ಮಾಡಬಾರ್ದು. ಯಾಕೆಂದರೆ ಅದನ್ನು ಬುದ್ಧಿವಾದ ಹೇಳಿ ಸರಿ ಮಾಡುವಂಥ ಯಾವುದೇ ಥರದ
ಒಂದು ಈಗ ಹುಡುಗಿಯನ್ನು ಮುಟ್ಟುದಾಗ್ಲಿ ಯಾವುದೇ ಥರದ್ದು ಮಾಡಿರುವುದಿಲ್ಲ. ಲವ್ ರಿಲೇಷನ್ಶಿಪ್ಪಲ್ಲಿ ಇರುವಾಗ ಅವರ ಮೇಲೆ ಪೋಕ್ಸೋ ಹಾಕಿಸಿ ಅವನ ಕೂಡ ಲೈಫ್ ಹಾಳಾಗ್ತದೆ. ಎರಡನ್ನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳ್ತೇನೆ ನಾನು. ಸರ್, ಈಗ ಇವೆಲ್ಲ ವಿಚಾರಗಳನ್ನು ನೋಡುವಾಗ ಈಗ ಪೋಕ್ಸೋ ಪ್ರಕರಣಗಳನ್ನು ನಿಜವಾಗಿಯೂ ಕೂಡ ಒಂದು ಸಂತೃಪ್ತಿ ಅಥವಾ ಆ ಕುಟುಂಬದವರಿಗೆ ಒಬ್ಬ ವ್ಯಕ್ತಿ ತನ್ನ ಮಕ್ಕಳ ಮೇಲೆ ದೈಹಿಕವಾಗಿ ಅಥವಾ ಯಾವುದೋ ರೀತಿಯಲ್ಲಿ ದೌರ್ಜನ್ಯಗಳನ್ನು ಮಾಡಿದ್ದಾನೆ. ಈಗ ಪೋಕ್ಸೋ ಪ್ರಕರಣವನ್ನು ದಾಖಲಿಸಬೇಕು, ಆದರೆ ಅವರಿಗೆ ಯಾವ ರೀತಿ ಹೋಗಬೇಕಂತ ಗೊತ್ತಿಲ್ಲ. ಅಂದರೆ ಅವರಿಗೆ ಕೋರ್ಟಿಗೆ ಹೋಗಬೇಕಾ ಅಥವಾ ಪೊಲೀಸ್ ಠಾಣೆಗೆ ಹೋಗಬೇಕಾದ್ರೆ ಯಾವೆಲ್ಲ ದಾಖಲೆಗಳಿದೆ ಆ ಪ್ರಕರಣಗಳು. ಅಂದರೆ ಆತ ದೈಹಿಕವಾಗಿ ಹಲ್ಲೆ ನಡೆದು ದೌರ್ಜನ್ಯ ಮಾಡಿ ಎಷ್ಟೋ ದಿನಗಳಾಗಿರ್ಬೋದು, ತಿಂಗಳಾಗಿರ್ಬೋದು, ಪೋಷಕರಿಗೆ ಆಮೇಲೆ ಗೊತ್ತಾಗೋದು. ಈ ಸಮಯದಲ್ಲಿ ಹೇಗೆ ಅಂದರೆ ನನ್ನ ಮಗುವನ್ನು ಹೇಗೆ ರಕ್ಷಣೆ ಮಾಡೋದು ಅಥವಾ ಅವನ ಮೇಲೆ ಹೇಗೆ ನಾನು ಕೇಸನ್ನು ದಾಖಲಿಸುವುದು, ಈ ಸಮಯದಲ್ಲಿ ಅಗತ್ಯವಾದ ದಾಖಲೆಗಳು ಮತ್ತು ಯಾವೆಲ್ಲ ವಿಚಾರಗಳನ್ನು ಪೋಷಕರು ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ. ನೋಡಿ, ನಾನು ಮೊದಲೇ ಹೇಳಿದೆ, ಈ ವಿಕ್ಟಿಮ್ಸಿಗೆ ತುಂಬ ಸಿಂಪಲ್ ಆಗಿರುವಂಥ ಕಾನೂನು ಇದು. ನಾನು ತುಂಬ ದಾಖಲೆಯನ್ನು ಇಟ್ಕೊಂಡು ಹೋಗಬೇಕು ನಾನು ಹೇಳುವಾಗ ಅಥವಾ ಅದಕ್ಕೆಲ್ಲ ಪ್ರೂಫ್ ಬೇಕು ಅನ್ನುವಂಥದ್ದು ಈ ಕಾನೂನಲ್ಲಿಲ್ಲ. ನನಗೆ ಏನು ತೊಂದರೆ ಆಗಿದೆ ಅದನ್ನು ನಾನು ಬಾಯಲ್ಲಿ ಹೇಳಿದರೆ ಸಾಕಾಗ್ತದೆ. ಮತ್ತು ನಿಮಗೆ ಗೊತ್ತಿರ್ಬೋದು, ಈ ಪೋಕ್ಸೋ ಅಥವಾ ಈ ಸೆಕ್ಷುವಲ್ ಆ್ಯಕ್ಟ್ ಏನಾಗ್ತದೆ ಅದು 4 ಜನರ ಮುಂದೆ ಆಗುವಂಥದ್ದಲ್ಲ, 4 ಗೋಡೆಯ ಮಧ್ಯದಲ್ಲಿ ಆಗುವಂಥದ್ದು. ಅದಕ್ಕೆ ಯಾವುದೇ ಥರದ ಪ್ರೂಫ್ ಇರೋದಿಲ್ಲ. ನಾನು ಏನು ಹೇಳ್ತೇನೆ ಅದುವೇ ಅಲ್ಲಿ ಒಂದು ಸ್ಟೇಟ್ಮೆಂಟ್. ಸೊ ಮೊದಲಿಗೆ ಏನಾದರೂ ಆ ರೀತಿಯಲ್ಲಿ ಸಮಸ್ಯೆ ಬಂದರೆ ಅವರು ಮ್ಯಾಜಿಸ್ಟ್ರೇಟ್ ಹತ್ರನೂ ಹೋಗ್ಬೋದು ಅಥವಾ ಸ್ಟೇಷನಲ್ಲಿ ಹೋಗ್ಬೋದು ಅಥವಾ ಯಾರ ಹತ್ರ ಆದರೂ ಹಿರಿಯರ ಹತ್ರ ಹೇಳಿ ಆ ಹಿರಿಯರು ಕೂಡ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ನಾನು ಮಗುವೇ ಹೋಗಬೇಕು ಅನ್ನುವಂಥದ್ದು ಯಾವುದೇ ಒಂದು ಸ್ಪೆಸಿಫಿಕೇಷನ್ ಈ ಕಾನೂನಿನಲ್ಲಿ ಇಲ್ಲ. ಯಾರು ಬೇಕಾದರೂ, ಮತ್ತು ಇನ್ನೊಂದು, ಯಾರಿಗೆ ಆ ವಿಷಯ ಗೊತ್ತಾಗ್ತದೆ ಈ ಮಗುವಿಗೆ ಈ ರೀತಿ ಆಗಿದೆ ಅಂಥ ವಿಷಯವನ್ನು ಅಡಗಿಸಿಟ್ರೆ ಕೂಡ ಅದು ಕೂಡ ಅಪರಾಧ. ಗೊತ್ತಿದ್ದು ಅದನ್ನು ಹೇಳದೇ ಇದ್ದರೆ ಅದು ಕೂಡ ಈ ಕಾನೂನಲ್ಲಿ ಅಪರಾಧ ಆಗ್ತದೆ, ಅವರಿಗೆ ಕೂಡ ಫೈನ್ ಉಂಟು. ಸೊ ಯಾರಿಗೇ ಆದರೂ ಮಕ್ಕಳಿಗೆ ಈ ರೀತಿ ತೊಂದರೆ ಆಯಿತು ಅಂತ ಹೇಳಿದರೆ ಅದನ್ನು ಹೇಳುವಂಥದ್ದು, ಅದನ್ನು ಪೊಲೀಸ್ನವರ ಮುಂದೆ ಹೇಳಿ ಅದಕ್ಕೆ ಬೇಕಾದಂಥ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯ ಆಗಿದೆ ಈ ಕಾನೂನಿನ ಅಡಿಯಲ್ಲಿ. ಸರ್, ಪ್ರಸ್ತುತ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಈಗ ವಿಡಿಯೋಗಳನ್ನು ಮಾಡುವುದು ಅಥವಾ ಫೋಟೋಗಳನ್ನು ಹಂಚಿಕೊಳ್ಳುವುದು ಇದೆಲ್ಲ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಒಂದು ವೇಳೆ ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಣು ಮಗಳ ಯಾವುದೇ ರೀತಿಯಲ್ಲಿ ಏನು ಆ ಫೋಟೋಸ್ಗಳನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳೋದಿರ್ಬೋದು ಅಥವಾ ವಿಡಿಯೋ ಮಾಡಿ ತಮ್ಮದೇ ಒಂದು ಲಾಗ್ಗಳನ್ನು ಮಾಡಿಕೊಂಡು ಇದು ಮಾಡೋದು, ಈ ಸಮಯದಲ್ಲಿ ಇಂಥವರಿಗೆ ಕಾನೂನು ರೀತಿಯಲ್ಲಿ ಏನಾದರೂ ಶಿಕ್ಷೆಗಳು ಇದೆಯಾ ಅಂತ ಹೇಳಿ ಸರ್? ಪೋಕ್ಸೋ ಆ್ಯಕ್ಟಿದು ಮೇನ್ ಫೀಚರೇ ಇದು. ಒಂದು ಅದೇ ನಾ ಹೇಳಿದಾಗೆ ಜೆಂಡರ್ ನ್ಯೂಟ್ರಲ್, ಗಂಡು ಮತ್ತು ಹೆಣ್ಣು ಇಬ್ಬರಿಗೆ ಕೂಡ. ಮತ್ತೊಂದು ಹೇಳೋದಾದರೆ ಕಾನ್ಫಿಡೆನ್ಷಿಯಾಲಿಟಿ ಆಫ್ ವಿಕ್ಟಿಮ್, ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಆ ಕಾನ್ಫಿಡೆನ್ಷಿಯಾಲಿಟಿಯನ್ನು ಯಾರಿಗೂ ಯಾವುದೇ ಕಾರಣಕ್ಕೂ ಹೊರಗಿನ ಜಗತ್ತಿಗೆ ತೋರಿಸುವಂಥ ರೈಟ್ಸ್ ಇಲ್ಲ, ಆಯಿತಾ. ಯಾವುದೇ ಮೀಡಿಯಾ ಆಗಿರ್ಬೋದು, ಏನೇ ಆಗಿರ್ಬೋದು, ಮೀಡಿಯಾದವರಾಗಲಿ ಯಾರೇ ಆಗಲಿ ಆ ಗಂಡು ಅಥವಾ ಹೆಣ್ಣಿನ ಫೋಟೋವನ್ನಾಗಲಿ ಹೆಸರನ್ನಾಗಲಿ ಮೀಡಿಯಾದ ಮುಂದೆ ತರುವಂಥದ್ದು ಈ ಕಾನೂನಿನ ಪ್ರಕಾರ ಒಂದು ಅಪರಾಧ ಆಗಿರ್ತದೆ. ಸರ್, ಈಗ ಪೋಕ್ಸೋ ಕಾಯ್ದೆ ಪ್ರಕರಣಗಳನ್ನು ಎಲ್ಲೋ ಒಂದು ಕಡೆಯಲ್ಲಿ ಕೆಲವು ಸಮಯದಲ್ಲಿ ಪ್ರಕರಣಗಳು ಬೆಳಕಿಗೆ ಬರುವುದಿಲ್ಲ. ಈ ಸಮಯದಲ್ಲಿ ಶಾಲೆಗಳಲ್ಲಿ ಆಪ್ತ ಸಮಾಲೋಚಕಿಯರಿರ್ಬೋದು, ನಾವು ಕೌನ್ಸಿಲರ್ ಅಂತ ಕರಿತೀವಿ, ಅವರ ಪಾತ್ರ ಬಹಳ ದೊಡ್ಡದು. ಜೊತೆಗೆ ಮನೆಯಲ್ಲಿ ತಂದೆ ತಾಯಿಗಳ ಪಾತ್ರ ಕೂಡ ಬಹಳ ದೊಡ್ಡದು. ತುಂಬ ಗದರಿಸುವಂತಹ ಪೋಷಕರಾದರೆ ಮಕ್ಕಳು ಯಾವುದೇ ಕಾರಣಕ್ಕೂ ಅದನ್ನು ಹೇಳುವುದಿಲ್ಲ. ಈ ಸಮಯದಲ್ಲಿ ಪೋಷಕರು ಮತ್ತು ಶಾಲೆಯ ಶಿಕ್ಷಕರ ಪಾತ್ರಗಳು ಏನು ಸರ್ ಅಂತ ಹೇಳಿ? ನೋಡಿ, ಕಾನೂನಲ್ಲಿ ಸ್ಪೆಸಿಫಿಕ್ ಆಗಿದೆ, ಯಾರಿಗೆ ಗೊತ್ತಾದರೆ ಈ ವಿಷಯವನ್ನು ಕಾನೂನಾತ್ಮಕ ಕ್ರಮಕ್ಕೆ ಕಳಿಸಬೇಕು, ವಿಷಯವನ್ನು ತಿಳಿಸಬೇಕು ಅನ್ನುವಂಥದ್ದು. ಸೊ ಈಗ ಶಾಲೆಯಲ್ಲಿ ಈ ಥರದ್ದು ಸಮಸ್ಯೆ ಆದರೂ ಕೂಡ ಅಥವಾ ಶಾಲೆಯ ಯಾವುದೇ ಮಗುವಿಗೆ ಈ ಥರ ಸಮಸ್ಯೆ ಆಗಿದೆ ಅಥವಾ ಮಗು ಡಲ್ ಇದೆ ಅನ್ನುವಂಥದ್ದು ನಮಗೆ ಕಂಡು ಬಂದರೆ ಆ ಮಗುವಿಗೆ ಯಾರು ಇಷ್ಟವಾಗಿರ್ತಾರೆ, ಒಬ್ಬರು ಲೆಕ್ಚರ್ ಅಥವಾ ಟೀಚರ್, ಯಾವುದೇ ಮಗುವಿಗೆ ಆದರೂ ಒಬ್ಬರು ಟೀಚರ್ ಇಷ್ಟದವರು ಇರ್ತಾರೆ, ಅಂಥವರ ಕೈಯಲ್ಲಿ ಆ ಮಗು ಆ ವಿಷಯವನ್ನು ಹೇಳ್ತದೆ. ಸೊ ಆ ಮಗು ಯಾರ ಬಳಿ ಆ ವಿಷಯವನ್ನು ಹೇಳ್ತದೋ ಅಂಥವರು ಅದರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಬೋದು ಪೊಲೀಸ್ನವರ ಮುಖಾಂತರ. ಅಥವಾ ತಂದೆ ತಾಯಿ ಕೂಡ ಇಂಥ ವಿಷಯದಲ್ಲಿ ಏನಾದರೂ ಮಕ್ಕಳು ಡಲ್ ಇದ್ದಾರೆ ಅಥವಾ ಬೇಜಾರದಲ್ಲಿದ್ದಾರೆ ಯಾವುದೇ ಒಂದು ವಿಷಯದಲ್ಲಿ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಥವಾ ಮಗುವನ್ನು ಒಂದು ಪ್ರೀತಿಯಲ್ಲಿ ಆರೈಕೆ ಮಾಡಿ ಮಗುವಿನಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ತಿಳ್ಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ಹೇಳ್ತೇನೆ. ಸರ್, ಈಗ ಪೋಕ್ಸೋ ಕಾಯ್ದೆಯಲ್ಲಿರುವಂಥ ಕೆಲವೊಂದು ಸೂಕ್ಷ್ಮವಾದ ಸಂಗತಿಗಳು ಏನು? ನೋಡಿ, ಸೂಕ್ಷ್ಮವಾದ ಸಂಗತಿಗಳು ಏನು ಅಂತ ಹೇಳಿದರೆ, ಒಂದು
ಕಾನ್ಫಿಡೆನ್ಷಿಯಾಲಿಟಿ. ವಿಕ್ಟಿಮ್ ಐಡೆಂಟಿಟಿಯನ್ನು ಯಾವುದೇ ರೀತಿಯಲ್ಲಿ ದುರುಪಯೋಗಪಡಿಸ್ಕೊಳ್ಳುವಂತಿಲ್ಲ. ಅದು ಈವನ್ ಕೋರ್ಟಲ್ಲಿ ಕೂಡ ವಿಕ್ಟಿಮನ್ನು ಹೊರಗೆ ತೋರಿಸಲಿಕ್ಕೆ ಬಿಡೋದಿಲ್ಲ. ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಆಗ್ತದೆ, ಮತ್ತು ಅಕ್ಯೂಸ್ಡ್ ಮತ್ತು ವಿಕ್ಟಿಮು ಮುಖ ಭೇಟಿಯಾಗಲಿಕ್ಕೆ ಬಿಡೋದಿಲ್ಲ. ಈ ರೀತಿಯಾದಂತೂ ಒಂದು. ಮತ್ತೊಂದು ಚೈಲ್ಡ್ ಅಬ್ಯೂಸ್. ಯಾವುದೇ ಕೇಸ್ ಚೈಲ್ಡ್ ಅಬ್ಯೂಸ್ ಇದ್ರೂ ಯಾರೇ ಒಬ್ಬ ನಾಗರಿಕ, ಇದು ಪೋಕ್ಸೋ ಕೇಸ್ ಅನ್ನೋದು ಎಲ್ಲ ನಾಗರಿಕರಿಗೆ ಅಪ್ಲೈ ಆಗ್ತದೆ, ನೋಡಿದವರಾಗಲಿ ಅಥವಾ ಕೇಳಿಸಿಕೊಂಡವರಾಗಲಿ ಅದನ್ನು ರಿಪೋರ್ಟ್ ಮಾಡುವಂಥದ್ದು. ಮತ್ತು ಇನ್ನೊಂದಂತ ಹೇಳಬೇಕಂದ್ರೆ ಪೋಕ್ಸೋ ಕೇಸ್ ಮಕ್ಕಳ ಫ್ರೆಂಡ್ಲಿ ಆ್ಯಂಡ್ ಚೈಲ್ಡ್ ಫ್ರೆಂಡ್ಲಿ ಆಗಿ ಇರುವಂಥದ್ದು ಪೋಕ್ಸೋ ಆ್ಯಕ್ಟ್. ಈ ಚೈಲ್ಡ್ ಫ್ರೆಂಡ್ಲಿ ಅಂತ ಹೇಳಿದರೆ ಮಕ್ಕಳಿಗೆ ಪೂರಕವಾಗಿ, ಮಕ್ಕಳಿಗೆ ಯಾವುದೇ ಭಯ ಇಲ್ಲದೆ, ಮಕ್ಕಳು ತನಗೆ ಆದ ಸಮಸ್ಯೆಯನ್ನು ಎಲ್ಲ ಹೊರ ಹಾಕುವ ರೀತಿಯಲ್ಲಿ ಒಂದು ಇನ್ವೆಸ್ಟಿಗೇಷನ್ ಕೂಡ ಆಗ್ತದೆ, ಟ್ರಯಲ್ ಕೂಡ ಆಗ್ತದೆ. ಸೊ ಇದರಲ್ಲಿ ಪೋಕ್ಸೋ ಕೇಸ್ ದಾಖಲಿಸುವಂಥ ಸಮಯದಲ್ಲಿ ವಿಕ್ಟಿಮ್ ಆದಂಥವರು ನನಗೆ ಹೆಚ್ಚು ಪ್ರೆಷರ್ ಬೀಳ್ತದೆ ಅಥವಾ ನಾನು ಕಂಪ್ಲೇಂಟ್ ಕೊಟ್ಟರೆ ಕೋರ್ಟ್ ಕೇಸ್ ಅಂತ ಅಲಿಬೇಕಂತ ಆಗ್ತದೆ, ಅಂಥದ್ದು ಯಾವುದೇ ಸಮಸ್ಯೆ ಬರೋದಿಲ್ಲ. ಈವನ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ಸಂಜೆ ಸಮಯ ಬರಲಿಕ್ಕೆ ಹೇಳುವುದಿಲ್ಲ. ಡೇ ಟೈಮಲ್ಲಿ ಬಂದರೆ ಒಂದು ಸರಿ ಆ ಮಗುವಿನ ಸ್ಟೇಟ್ಮೆಂಟನ್ನು ಕರ್ಕೊಳ್ತಾರೆ, ಇಲ್ಲಾಂದರೆ ಪೊಲೀಸ್ನವ್ರ ಹತ್ರ ಹೇಳಿದರೆ ಅವರೇ ಮನೆಗೆ ಬಂದು ತಗೊಳ್ತಾರೆ. ಈ ರೀತಿಯ ಎಲ್ಲ ಥರದ ಮಕ್ಕಳ ಫೇವರ್ ಆಗುವಂತಹ ಒಂದು ಕಾನೂನು ಈ ಕಾನೂನು ಅಂತ ಹೇಳ್ಬೋದು. ಸರ್, ಕೊನೆಯದಾಗಿ ಈಗ ಪೋಕ್ಸೋ ಕಾಯ್ದೆ ಈ ವಿಷಯದ ಬಗ್ಗೆ ತಾವು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಾವು ಕೇಳುಗರಿಗೆ ತಿಳಿಸ್ಬೇಕು ಸರ್. ನೋಡಿ, ಪೋಕ್ಸೋ ಅನ್ನುವಂಥದ್ದು ನಾನು ಹೇಳಿದಾಗೆ ಒಂದು 18 ವರ್ಷದ ಒಳಗಿನ ಮಕ್ಕಳಿಗೆ ಇರುವಂಥದ್ದು ಒಂದು ವಿಷಯ. 18 ವರ್ಷದ ಮಕ್ಕಳಿಗೆ, ಯಾವುದೇ ಮಕ್ಕಳಿಗೆ, ಗಂಡು ಅಥವಾ ಹೆಣ್ಣು ಮಕ್ಕಳಿಗೆ ಏನೇ ಸಮಸ್ಯೆ ಅಂದರೆ ಈ ಕಾನೂನು ಅಡಿಯಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್, ಸೆಕ್ಷುವಲ್ ಅಸಾಲ್ಟ್, ಪೋರ್ನೋಗ್ರಫಿ ಈ ವಿಷಯದಲ್ಲಿ ಯಾವುದಾದ್ರೂ ಸಮಸ್ಯೆ ಬಂದಂಥಲ್ಲಿ ಅದನ್ನು ಯಾವುದೇ ಥರ ಹೆದರಿಕೆ ಪಡ್ಕೊಳ್ಳದೆ ಪೊಲೀಸ್ನವರಿಗೆ ತಿಳಿಸಿ ಅದಕ್ಕೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸುವಂತೆ ಮಾಡುವಂಥದ್ದು ಒಂದು. ಇಲ್ಲ ಅಂತ ಹೇಳಿದರೆ ಪುನಃ ರಿಪೀಟ್ ಆಗುವಂಥ ಸಮಸ್ಯೆ ಹೆಚ್ಚಿದೆ. ಚಿಕ್ಕ ಮಕ್ಕಳಾದರೂ ಒಂದು ಪೊಲೀಸ್ನವರಿಗೆ ಹೆದರುವುದು ಕಾಮನ್. ಅದು ಮಕ್ಕಳು ಪೊಲೀಸ್ನವರಿಗೆ ಹೆದರುವುದು ಅದರಲ್ಲಿ ಡೌಟೇ ಇಲ್ಲ. ಆದರೆ ಪೊಲೀಸ್ನವ್ರ ಹತ್ರ ಅಲ್ಲದಿದ್ದರೂ ಕೂಡ ಮಕ್ಕಳು ಅದನ್ನು ತಂದೆ ತಾಯಿ ಹತ್ರ ಅಥವಾ ಗೆಳೆಯರ ಹತ್ರ ಯಾರ ಹತ್ರ ಆದರೂ ಒಬ್ಬರೊಟ್ಟಿಗೆ ಹೇಳಿ ಅದನ್ನು ಪೊಲೀಸ್ನವರಿಗೆ ತಲುಪಿಸುವ ಹಾಗೆ ಮಾಡುವಂಥದ್ದು, ಅಥವಾ ನನಗೆ ಇಷ್ಟವಾದ ಲೆಕ್ಚರ್ ಹತ್ರ ಹೇಳುವಂಥದ್ದು. ಈ ರೀತಿ ಈವನ್ ಅದನ್ನು ಹೇಳಿದ್ರು ಅಂತ ಲೆಕ್ಚರರ್ಸ್ ಅಥವಾ ಫ್ರೆಂಡ್ಸ್ ಕೂಡ ಅದನ್ನು ಮಿಸ್ಯೂಸ್ ಮಾಡೋದು ಈ ಕಾನೂನಿನ ಅಡಿಯಲ್ಲಿ ತಪ್ಪಾಗ್ತದೆ. ಸೊ ನಾನು ಹೇಳುವಂಥದ್ದು, ಒಂದು ಸಮಾಜ ಈ ಪೋಕ್ಸೋ ಕಾನೂನಿನ ಬಗ್ಗೆ ಜಾಗೃತಿಯಲ್ಲಿರಬೇಕು. ಮತ್ತೊಂದು ಕಾನೂನು ಚಿಕ್ಕದಾದರೂ ಅದರಲ್ಲಿರುವ ಪನಿಷ್ಮೆಂಟ್ನ ಪ್ರಮಾಣ ತುಂಬ ದೊಡ್ಡದು. ನನ್ನ ಲೈಫನ್ನೇ ಎಂಡ್ ಮಾಡುವಂತಹ ಪನಿಷ್ಮೆಂಟ್ ಪೋಕ್ಸೋದಲ್ಲಿದೆ. ನಾನು 20-21 ವರ್ಷ ಏಜಿನಲ್ಲಿ ಪೋಕ್ಸೋ ಕಾನೂನು ಅಡಿಯಲ್ಲಿ ಸಿಕ್ಕಿಕೊಂಡ್ರೆ ನನ್ನ ಎಂಟೈರ್ ಲೈಫ್ ಹಾಳಾಗುವಂಥ ಸಾಧ್ಯತೆ ಇದೆ. ಆದ ಕಾರಣ ಹುಡುಗರೇ ಆಗಲಿ ಹುಡುಗಿಯರೇ ಆಗಲಿ 18 ವರ್ಷದ ಒಳಗಿನ ಯಾವುದೇ ಹುಡುಗಿಯರಾಗಲಿ ಈ ರೀತಿಯ ಒಂದು ತಪ್ಪಿಗೆ ಕೈ ಹಾಕಬಾರ್ದು. ಮತ್ತು 18 ವರ್ಷದ ಒಳಗಿನ ಹುಡುಗಿಯರನ್ನು ದೊಡ್ಡವರಾದವರು ಅವರನ್ನು ಮಕ್ಕಳ ಸಮಾನದಲ್ಲಿಯೇ ನೋಡಬೇಕು. ಮತ್ತು ತಂದೆ ತಾಯಿಗಳಾದಂಥವ್ರು ಮಕ್ಕಳ ಮೇಲೆ ಯಾವುದೇ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಮತ್ತು ತಂದೆ ತಾಯಿಯಾದಂಥವರು ಮಗಳನ್ನು ತಾಯಿಯ ರೀತಿಯಲ್ಲಿ ಪ್ರೀತಿಸಬೇಕು, ಮಗನನ್ನು ತಂದೆಯ ರೀತಿಯಲ್ಲಿ ಪ್ರೀತಿಸ್ತೀರಿ. ಆ ರೀತಿಯಲ್ಲಿ ಮಾಡಿದರೆ ಈ ರೀತಿಯ ಯಾವುದೇ ಸಮಸ್ಯೆ ಬರುವುದಿಲ್ಲ ಅಂತ ನಾನು ಈ ಮೂಲಕ ಹೇಳ್ತೇನೆ. ಸೊ ಒಳ್ಳೆಯದು ಸರ್. ಇದುವರೆಗೆ ಪೋಕ್ಸೋ ಕಾಯ್ದೆ ಅಂದರೆ ಈ ವಿಚಾರದ ಕೆಲವೊಂದಿಷ್ಟು ಸೂಕ್ಷ್ಮ ಸಂಗತಿಗಳು, ಅದು ಪೋಷಕರಾಗಲಿ ಅಥವಾ ಸಾರ್ವಜನಿಕರು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗಾಗಲಿ ಯಾವ ರೀತಿಯಲ್ಲಿ ಇದು ಮಕ್ಕಳ ಪರವಾದಂಥ ಒಂದು ಕಾಯ್ದೆ, ಈ ಎಲ್ಲ ವಿಚಾರಗಳನ್ನು, ಜೊತೆಗೆ ಮಕ್ಕಳಿಗೆ ತಮ್ಮ ಹಕ್ಕುಗಳನ್ನು, ತಮ್ಮ ಈ ದೇಹ ನನ್ನದು, ನನ್ನ ಒಪ್ಪಿಗೆ ಇಲ್ಲದೆ ಯಾರು ಕೂಡ ಅದನ್ನು ಮುಟ್ಟುವ ಹಾಗೆ, ಈ ಹಕ್ಕುಗಳು ಕೇವಲ ಸಮಾಜದ ಎಲ್ಲರಿಗೂ ಕೂಡ ಅರ್ಥ ಆಗಬೇಕು. ಜೊತೆಗೆ ಹುಟ್ಟಿದಂಥ ಚಿಕ್ಕ ಮಗುವಿನಿಂದ ಹಿಡ್ಬೋದು ಎಲ್ಲರಿಗೂ ಇವತ್ತು ದೌರ್ಜನ್ಯಗಳಾಗ್ತಾ ಇದೆ. ಆ ಎಲ್ಲ ದೌರ್ಜನ್ಯಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಒಂದು ಪ್ರಬಲವಾದ ಅಸ್ತ್ರ ಅಂತ ಹೇಳಿದ್ರೆ ಅದು ಪೋಕ್ಸೋ ಕಾಯ್ದೆ. ಈ ಎಲ್ಲ ಮಾಹಿತಿಗಳನ್ನು ತಾವು ಕೇಳುಗರಿಗೆ ತಿಳಿಸಿದಿರಿ ಸರ್. ತಮಗೆ ಮಂಗಳೂರು ಆಕಾಶವಾಣಿ ಪರವಾಗಿ ಮತ್ತು ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪೋಕ್ಸೋ ಕಾಯ್ದೆ ಕುರಿತು ಕೇಳಿದಿರಿ. ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿ ಮಂಗಳೂರಿನ ಯುವ ವಕೀಲರಾದ ಜೀವನ್ ಎಎಂ. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮ.
ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.